ಮಾರ್ನಿಂಗ್ ಲವ್. ಬೆಳಗಿನ ಮುಸ್ಸಂಜೆಯ ಶುಭಾಶಯಗಳು. ಏನಪ್ಪ ಇವತ್ತು ಲವ್ ತುಂಬ ತಡ್ಪಡ್ತಾ ಇದ್ದೇನೆ ಅಂತ ಕೇಳ್ಬೋದು. ಎಸ್, ನಿದ್ದೆ ಕಣ್ಣಲ್ಲಿದ್ದೀನಿ. ಸೊ ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಇದ್ರೇನೋ ಸರಿ ಒಂದು ಕಂಟೆಂಟ್ಗೋಸ್ಕರ ಮಾಡೋಣ, ಬಟ್ ವಿತ್ ಎ ನ್ಯಾಚುರಲ್ ಮಾಡೋಣ ಅಂತ ಮಾಡಿದೆ. ಸೊ ಏನಿಲ್ಲ, ಈ ಕಂಟೆಂಟ್ ಬಂತು ಪ್ಯೂರ್ಲಿ ಅನಿಮಲ್ಸ್ ಬಗ್ಗೆ. ಅನಿಮಲ್ಸ್ ಯಾವ ಥರ ಅಂದರೆ, ಅನಿಮಲ್ಸ್ಗೆ ಈಗ ಜಾಗ ಇಲ್ಲದೆ ತನ್ನ ಜಾಗನ ಬಿಟ್ಕೊಟ್ಟು ನಾಡಿಗೆ ಬರ್ತಾಯಿದೆ. ಸೊ ಅದು ಯಾವುದೇ ತರಹ ಅನಿಮಲ್ಸ್ ಆಗಿರ್ಬೋದು, ಇಲ್ಲ ಯಾವುದೇ ಥರ ಪಕ್ಷಿಗಳಾಗಿರ್ಬೋದು, ಇಲ್ಲ ಯಾವುದೇ ಥರ ಜನಕ್ಕೆ ಸೇರದಂತಹ ಅನಿಮಲ್ಸ್ ಆಗಿರ್ಬೋದು. ಸೊ ಯಾಕಿದು ಬರ್ತಾಯಿದೆ ಅಂದರೆ, ಸಿಂಪಲ್, ಇದಕ್ಕೆ ಲವ್ ರೇಷಿಯೋ ಏನಾದರೂ ಹೇಳ್ತೀಯ ಅಂದರೆ ನೋ ರೇಷಿಯೋ. ಯಾಕೆಂದರೆ ರೇಷಿಯೋ ಪ್ರಕಾರ ಕೂಡ ಇದು ಸೆನ್ಸಸ್ ತಪ್ಪಾಗ್ಬೋದು. ಅದಕ್ಕೆ ಸೊ ನಾವು ಇದರಿಂದ ರೇಷಿಯೋ ಮಾಡ್ತೀನಿ ಅಂದರೆ ಅದು ಅಷ್ಟರ ಮಟ್ಟಿಗೆ ಅದು ರೇಷಿಯೋ ಕರೆಕ್ಟಾಗಿರಲ್ಲ. ರೇಷಿಯೋನ ಇಟ್ಕೊಂಡು ನಾವು ಅನಿಮಲ್ಸ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅನಿಮಲ್ಸ್ ಅನ್ನೋದು ದೊಡ್ಡ ಜನಕ್ಕೆ ಪರಪಟ್ಟದ್ದು ಅದು. ಸೊ ಅನಿಮಲ್ಸ್ ಯಾಕೀಗ ಅಂದರೆ ಬರ್ತಾಯಿದೆ ಅಂದರೆ ನಾಡಿಗೆ ಬರ್ತಾಯಿದೆ ಅಂದರೆ ಅದು ಸ್ನೇಕ್ಸ್ ಆಗಿರ್ಬೋದು, ಅಂದರೆ ರೆಪ್ಟೈಲ್ಸ್ ಆಗಿರ್ಬೋದು, ಇಲ್ಲ ಅನಿಮಲ್ಸ್ ಆಗಿರ್ಬೋದು, ಅಂದರೆ ಇಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು, ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು. ಸೊ ಇದ್ರ ಒಂದೇ ಒಂದು ಚಿಕ್ಕ ಸ್ಟೋರಿ